ಮುಖ್ಯಮಂತ್ರಿಗಳಿಗೆ ಆ ಕಮಿಟಿಯಲ್ಲಿ 170 ಜನ ಜಿಲ್ಲಾ ಮಟ್ಟದಿಂದ ಕಳಿಸ್ಕೊಟ್ಟಿದ್ದಾರೆ ಮಾಹಿತಿಯನ್ನು. ಅದನ್ನೆಲ್ಲವೂ ಕೂಡ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡ್ತಿದ್ದಾರೆ. ಇವತ್ತು ಸಾಯಂಕಾಲ ಪೂರ್ಣ ಫೈನಲ್ ಮಾಡ್ತಾರೆ. ಮಾಡಿದ ಕೂಡಲೇ ನಿಮಗೆಲ್ಲರೂ ಕೂಡ ಮಾಹಿತಿಯನ್ನು ಕೊಡ್ತೇವೆ. ಇದನ್ನು ಅವ್ರ ಮುಖ್ಯಮಂತ್ರಿಗಳು ಏನು ಹೇಳಿದರು, ಕನ್ನಡ ರಾಜ್ಯೋತ್ಸವ 70ನೇ ವರ್ಷ, 70 ಜನರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ದೀವಿ. ಇದು 72ನೇ ಸಹಕಾರ ಸಪ್ತಾಹ. 72 ಜನರಿಗೆ ಕೊಡೋಣ, ಸಹಕಾರಿಗಳಿಗೆ, ಹಿರಿಯ ಸಹಕಾರಿಗಳಿಗೆ ಅಂತ ಹೇಳಿದ್ದಾರೆ. ಆ ಪೈಕಿ ಕೆಲವರು ಉತ್ತಮ ಅಧಿಕಾರಿಗಳಿಗೂ ಕೂಡ ಕೊಡಬೇಕು. ನೀವು ಸಹಕಾರ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥವ್ರಿಗೆ ಅಂತಕ್ಕಂಥ ಮನವಿಗಳು ಇವೆಲ್ಲವೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ, ಸಹಕಾರ ಕ್ಷೇತ್ರದಲ್ಲಿ ಸಾಹಿತಿಗಳು ಕೂಡ ಕೆಲಸ ಮಾಡಿದ್ದಾರೆ ಅಂಥೇಳಿ ಕೆಲವು ಮನವಿಗಳು ಇನ್ನೂ ಕೂಡ ಬರ್ತಾ ಇದ್ದಾವೆ. ಇವತ್ತು ಸಾಯಂಕಾಲ ಇವತ್ತು ಮಾಡಿ, ಇವತ್ತು ರಾತ್ರಿ ಮೆಸೇಜ್ ಕೊಟ್ಟು ನಾಳೆ ಬರ್ತಾರೆ. ತಲುಪಿಸ್ತೀವಿ ಎಲ್ಲ ಇಲ್ಲ, ಕೆಲವ್ರಿಗೆ ಮಾತ್ರ ಪಟ್ಟಿ ಫೈನಲ್ ಆಗಿಲ್ಲ, ಕೊಟ್ಟಿದ್ದು ಆಗುತ್ತೆ. ಸಾಯಂಕಾಲ ಕೊಡ್ತೀವಿ ನಿಮ್ಗೆ ಅರ್ಜೆಂಟ್. ಬಡ ರೈತರು, ಮಹಿಳೆಯರು, ಶೋಷಿತ ವರ್ಗದವರು, ಕೆಳವರ್ಗದ ದುಡ್ಡು, ಇದು ಡಿಸಿಸಿ ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ ದೊಡ್ಡ ಮಟ್ಟದ ಹಣ ಠೇವಣಿಗಳು ಈ ಚುನಾವಣೆ ಸಂದರ್ಭದಲ್ಲಿ ವಿಡ್ರಾ ಆಗ್ತದೆ. ಉದಾಹರಣೆಗೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ 150 ಕೋಟಿ ರೂಪಾಯಿ ಏಕಕಾಲದಲ್ಲಿ ವಿಡ್ರಾ ಆಗುತ್ತೆ. ಅಂದ್ರೆ ವಿಶ್ವಾಸಾರ್ಹತೆ ಕೊಡ್ತೇನೋ, ನಾಯಕತ್ವ ಕೊಡ್ತೇನೋ, ಯಾಕೆ ಈ ಹೆಚ್ಚು ಪ್ರಮಾಣದಲ್ಲಿ ಠೇವಣಿಗಳು ವಿಡ್ರಾ ಆಗುತ್ತೆ? ಸಹಕಾರ ಕ್ಷೇತ್ರದಲ್ಲಿ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ. ಹಿಂದೆ ಸಹಕಾರ ಕ್ಷೇತ್ರನ ಪ್ರಾಮಾಣಿಕತೆಯಿಂದ, ತ್ಯಾಗ ಮನೋಭಾವದಿಂದ TAD ಏನು ಪಡೆದಿದೆ ಈ ಸಂಸ್ಥೆಗಳನ್ನು ಬೃಹದಾಕಾರವಾಗಿ ಕಟ್ಟು ಬೆಳೆಸಿದ್ದಾರೆ. ಅದೇ ನಾಯಕತ್ವ ಇವತ್ತು ಕೂಡ ಭದ್ರವಾದಂಥ ಹಿರಿಯರುಗಳು ಇವತ್ತು ಕೂಡ ಇವರೆಲ್ಲರೂ ಕೂಡ ಷಡಾಕ್ಷರರಲ್ಲಿ ನಾವಾಗಲಿ, ಸೋಮಶೇಖರ್ ಅವರಲ್ಲಿ ದುಡ್ಡು ಖರ್ಚು ಮಾಡಿ ನಾವು ಯಾವತ್ತೂ ಬರಲಿಲ್ಲ. ಆದರೆ ಇವತ್ತಿನ ಸ್ಪರ್ಧೆ ನೀವು ನೋಡ್ತಾ ಇದ್ದೀರಿ. ಸಹಕಾರ ಕ್ಷೇತ್ರದಲ್ಲೂ ಕೂಡ ಚುನಾವಣೆಗಳಲ್ಲಿ ದುಡ್ಡಿನ ಪ್ರಭಾವ ಬೀರ್ತಾ ಇದೆ ಅನ್ನೋದು ನಿಮಗೂ ಗೊತ್ತು. ಅದೇನು ಮುಚ್ಚುಮರ ಇಲ್ಲದೆ ಇರ್ತಕ್ಕಂಥ ವಿಚಾರ. ಆದರೆ ಚುನಾವಣೆ ಸ್ಪರ್ಧೆಗೆ ಮಾತ್ರ ಖರ್ಚು ಮಾಡಿ ಬರ್ತಾರೆ. ಅಲ್ಲಿ ಬಂದಮೇಲೆ ಆಡಳಿತ ಮಂಡಳಿಯಲ್ಲಿ ಕರ್ತವ್ಯ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅಂತಕ್ಕಂಥ ಚಿಂತನೆ ಮಾಡ್ತಕ್ಕಂಥವರು ಭಾಳ ಕಡಿಮೆ ಆಗ್ತಾ ಇದ್ದಾರೆ. ಆದ್ದರಿಂದ ಅದನ್ನು ಗಟ್ಟಿಗೊಳಿಸ್ತಕ್ಕಂಥ ಭಾಳಷ್ಟು ಮಾನವೀಯತೆಯಿಂದ ಈ ಸಹಕಾರ ಕ್ಷೇತ್ರ ಅಭಿವೃದ್ಧಿಗೆ ಸೇವೆ ಮಾಡ್ತಕ್ಕಂಥ ಕ್ಷೇತ್ರ, ಸೇವಾ ಕ್ಷೇತ್ರ, ಇದು ದೇಶ ಕಟ್ತಕ್ಕಂಥ ಕ್ಷೇತ್ರ ಅಂತಕ್ಕಂಥ ಮನೋಭಾವನೆಯನ್ನು ಮೂಡಿಸ್ಬೇಕು. ನೀವು ಬೆಳಗಾಮಲ್ಲಿ ಆಗಿದೆ ಅಂತ ಏನು ಹೇಳ್ತಾ ಇದ್ದೀರಿ, ನಮಗೆ ಅದ್ರ ವಿಚಾರ ಬಂದಿಲ್ಲ, ನೀವು ತಿಳ್ಕೊಂಡಿದ್ದೀರಿ, ನೀವು ಹೇಳ್ತಾ ಇದ್ದೀರಿ. ಚುನಾವಣೆಯ ನಾಮಪತ್ರ ಹಾಕಿದ ಆರಂಭ ಆಗಿ ವಿಡ್ರಾ ಆಗಿ ನಂತರದಲ್ಲಿ ಚುನಾವಣಾ ಪ್ರೊಸೆಸ್ ನಡೀತಿರ್ಬೇಕಾದ್ರೆ ಅದು ಏನೋ ಆಗಿರ್ಬೋದು. ನಾನು ಒಬ್ಬ ಸಹಕಾರಿಯಾಗಿ ನಾನು ಹೇಳ್ತೇನೆ ಅಂತ ಹೇಳಿದ್ರೆ, ಒಂದು ಸಹಕಾರ ಬ್ಯಾಂಕ್ಗಳಲ್ಲಿ ಒಂದು ನಾಯಕತ್ವ ಇರುತ್ತೆ. ಆ ನಾಯಕತ್ವ, ಪ್ರಾಮಾಣಿಕ ನಾಯಕತ್ವ, ಅಧ್ಯಕ್ಷರು, ಪ್ರಾಮಾಣಿಕ ಅಧಿಕಾರಿ ಇದ್ದಾರೆ, ಸರಿಯಾಗಿ ನಡ್ಕೊಂಡು ಬಂದಿದೆ ಪ್ರಾಮಾಣಿಕವಾಗಿ. ನಾವು ಡಿಪಾಸಿಟ್ ಮಾಡಿದ್ರೆ ನಾವು ಹಾಕಿದ ಕೂಡಲೇ ನಮ್ಗೆ ವಾಪಸ್ ಹಣ ಕೊಡ್ತಾರೆ ಬಡ್ಡಿ ಸಮೇತ ಅಂತಕ್ಕಂಥ ನಂಬಿಕೆ, ವಿಶ್ವಾಸ ಇವತ್ತಿನವರು ಕೂಡ ಉಳ್ಕೊಂಬಂದಿದೆ. ಆದರೆ ಇವತ್ತು ಚುನಾವಣೆ ನಡೀತಕ್ಕಂಥ ಒಂದು ಭರಾಟೆ, ಆ ಸಂದರ್ಭದಲ್ಲಿ ನಮ್ಮ ನಾಯಕರಲ್ಲಿ ಇರಲ್ವೇನೋ, ನಮ್ಮ ನಂಬಿಕೆ ಇರ್ತಕ್ಕಂಥವ್ರು ಸೋತ್ಬಿಡ್ತಾರೇನೋ, ನಾವು ಯಾಕೆ ಇದು ಮಾಡೋದು ಆತಂಕದಿಂದ ಏನಾದರೂ ನಡೆದಿರ್ಬೋದು. ಅದು ಕರಾರುವಕ್ಕಾಗಿ ನಾನು ತಿಳ್ಕೊಂಡಿಲ್ಲ. ನಿಮ್ಮ ಸಹಕಾರ ಕ್ಷೇತ್ರದಲ್ಲಿ ಕೂಡ ಈ ರಾಜಕಾರಣದ ವಾಸನೆ ಇದೆ. ಈಗ ಹೇಳಿ ಪ್ರಶಸ್ತಿ ಬಗ್ಗೆ ಹೇಳಿದೆ, ನಿಮ್ಮ ಪ್ರಪಂಚ ರಾಷ್ಟ್ರೀಯ ಶೇಖರೂಢ ಮಾಲಿ ಪಾಟೀಲ್ ರಾಜ್ಯದ ಪ್ರಶಸ್ತಿ ಕೊಟ್ಟರು ಮನೆ 70 ಜನರಲ್ಲಿ ನಿಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಅವ್ರಿಗೆ ಕೊಟ್ಟಿದೆ. ಕನ್ನಡ ರಾಜ್ಯೋತ್ಸವ ಅವರು ಸಾಹಿತ್ಯ ಪರಿಷತ್ತಲ್ಲಿದ್ದಾರೆ. ಕನ್ನಡ ಸಾಹಿತ್ಯ ಇದ್ದಾರೆ. ಆದರೆ ಸಹಕಾರಿಗಳು ಕೂಡ ಒಂದು ಕೊಡಬೇಕು ಅಂತ ಕೊಟ್ಟವ್ರೆ.
ರಾಜಕಾರಣದ ಪಾಲಿಟಿಕ್ಸ್ ಕೂಡ ಇಂಟ್ರಿ ಆಗ್ತದೆ ಕೋಆಪರೇಟಿವ್ ಅಂತ ಹೇಳ್ತಾರೆ. ನೋಡಿ, ನಿಮಗೆ ಗೊತ್ತು, ಸಹಕಾರ ಕ್ಷೇತ್ರ ಮೂಲ ಉದ್ದೇಶನೇ ಜಾತ್ಯತೀತ ಪಕ್ಷಾತೀತ ಮಾಗಿ ನಡೀತಕ್ಕಂಥ ಈ ಸಂಸ್ಥೆ ಕಟ್ಕೊಂಡು ಬಂದಿದ್ದಾರೆ ಹಿಂದಿನವರು. ಈಗಲೂ ಏನು ಕೆಲವರು ಒಂದು ಸರ್ಕಾರ ಬಂದ ಕೂಡಲೇ ಇನ್ನೊಂದು ಪಕ್ಷದಲ್ಲಿರೋರನ್ನ ತೆಗಿತಕ್ಕಂಥದ್ದು, ಈ ಸರ್ಕಾರ ಬಂದಾಗ ಆ ಪಾರ್ಟಿಯವನು ಅಂತಕ್ಕಂಥ ಅದೆಲ್ಲ ನೋಡೋ ಅದು ಮಾನದಂಡ ಅಲ್ಲ. ಆ ವ್ಯಕ್ತಿ ಯಾವುದೇ ಪಕ್ಷದಲ್ಲಿರಲಿ ಅವನ ಸಂಸ್ಥೆನ ಉತ್ತಮವಾಗಿ ನಡೆಸ್ಕೊಂಡು ಬಂದಿದ್ದಾನ, ಪ್ರಾಮಾಣಿಕವಾಗಿ ಬೆಳೆಸಿದಾನ, ಆ ಕ್ಷೇತ್ರ ಜನರಿಗೆ ಸೇವೆ ಸಲ್ಲಿಸಿದಾನ ಅನ್ನೋದ್ರ ಮೇಲೆ ಮೆರಿಟ್ ಆಗಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಪ್ರವೇಶ ಮಾಡಿದೆ ಅನ್ನೋದರಲ್ಲಿ ಯಾವುದೇ ಸಂಶಯ ನನಗಂತೂ ಇಲ್ಲ. ಸರ್, ಎಕ್ಸಾಂಪಲ್ ನಿಮ್ಮದು ಮೈಸೂರು ಚಾಮರಾಜನಗರ ಜಿಲ್ಲಾ ಸಹಕಾರ ಬ್ಯಾಂಕ್ ಮಗ ಅವರು ಹರೀಶ್ವರ್ಧನ್ ಅಧ್ಯಕ್ಷ ಇದ್ದಾರೆ, ಅದಕ್ಕೆ ಅದನ್ನು ಕೂಡ ರಾಜಕೀಯ ನಿಲ್ಲಿಸಿದ್ರ ಸರ್? ನಾನು ಹೇಳಿದ್ನಲ್ಲಿ ಈಗ ಅವರು ನಿಮ್ಮನ್ನ ಚೇಂಜ್ ಮಾಡ್ಬೇಕಂದ್ರೆ ನಾನು ಜನರಲ್ ಆಗಿ ಹೇಳಿದ್ನಲ್ಲಿ ಈಗ ದೇವೇಗೌಡರು ಅವರು ಸಿದ್ದರಾಮಯ್ಯ ಪರವಾಗಿ ಇದ್ದಾರೆ ಅಂತ ಮಾಹಿತಿ ಇದೆ. ಜಿ ಡಿ ದೇವೇಗೌಡರು ಯಾವಾಗಲೂ ಸಿದ್ದರಾಮಯ್ಯ ಪರವಾಗಿ ಮಾತಾಡ್ತಾರೆ. ಯಾರ ಪರ? ಸಿದ್ದರಾಮಯ್ಯ ಪರವಾಗಿ ಮಾತಾಡ್ತಾರೆ. ಈಗ ನಿಮ್ಮ ಒಂದು ನಿಮಿಷ, ಜಿಲ್ಲೆ ಚುನಾವಣೆ ಒಂದು ನಿಮಿಷ ನಾನು ಹೇಳ್ತೀನಿ. ಒಂದು ಇದ್ಯಾಕೆ ಈ ತಪ್ಪು ಭಾವನೆ ಬಂದಿದೆ ನಂಗೆ ಗೊತ್ತಿಲ್ಲ. ನೋಡಿ, ಹೇಳ್ತೀನಿ ನಿಮಗೆ. ಸಿದ್ದರಾಮಯ್ಯನವ್ರ ಪರವಾಗಿ ಮಾತಾಡಲಿಲ್ಲ. ನಿಮ್ಗೆ ಇಷ್ಟು ಗೊತ್ತಿದ್ರು ನೀವು ಅದನ್ನು ನಂಬ್ತೀರಿ. ಯಾರೋ ತಿಳುವಳಿಕೆ ಇಲ್ದಿರೋರು ಯಾರೋ ಮಾತಾಡೋ ಪರವಾಗಿಲ್ಲ. ಚಾಮುಂಡಿ ಬೆಟ್ಟದ ಮೇಲೆ ಮಾತಾಡುವಾಗ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಬೇಕು ಅಂತೇಳಿ ಇಡೀ ರಾಜ್ಯ ಒಕ್ಕೊರಲಿಂದ ಕೂಗ್ತಾ ಇದ್ದಂಥ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಏನು ಹೇಳಿದೆ, ಸಿದ್ದರಾಮಯ್ಯನವರು ನಾನು 25 ವರ್ಷ ಒಟ್ಟಿಗಿದ್ದದ್ದು ನಿಮಗೂ ಗೊತ್ತು, ರಾಜ್ಯಕ್ಕೂ ಗೊತ್ತು. ಪಕ್ಷ 25 ವರ್ಷ ಕಟ್ಟಿರೋದು ಕೂಡ ಗೊತ್ತು. ಅವ್ರ ಪ್ರಾಮಾಣಿಕ ವ್ಯಕ್ತಿ ಆವತ್ತು ಅನ್ನೋದು ಗೊತ್ತು. ನಾನು ಅವರು ಪ್ರಾಮಾಣಿಕವಾಗೇ ಸೇವೆ ಸಲ್ಲಿಸಿದ 25 ವರ್ಷ. ಆದರೆ ಅವತ್ತಿನ ಸಂದರ್ಭದಲ್ಲಿ ಅದರಿಂದ ಈಚೆಗೆ ಜಿದ್ದಾಜಿದ್ದಿ ಹೋರಾಟ ಮಾಡಿದ್ದೀವಿ. ಆವತ್ತಿಂದ ಇವತ್ತಿನವರೆಗೂ ಮುಖ್ಯಮಂತ್ರಿಗಳ ಕೈಯಿಂದ ವೈಯಕ್ತಿಕವಾಗಿ ಆಗಲಿ ನನ್ನ ಕ್ಷೇತ್ರದ ಅಭಿವೃದ್ಧಿಗಾಗಲಿ ಇವತ್ತಿನವರೆಗೂ ಹಣ ಪಡೆದಿಲ್ಲ, ಇವತ್ತಿನವರೆಗೂ ಕೂಡ ಪಡೆದಿಲ್ಲ. ಆದರೆ ನಾನು ಒಬ್ಬ ಗೊತ್ತಿರ್ತಕ್ಕಂಥ ವ್ಯಕ್ತಿ, ಅವರೆಲ್ಲ ಕಾರ್ಯಕ್ರಮಗಳು ಆಡಳಿತಗಳು ಎಲ್ಲ ಗೊತ್ತಿರೋದ್ರಿಂದ ನಾನೇನು ಹೇಳಿದೆ ಅವತ್ತು, ಅಲ್ಲಪ್ಪ ಇಡೀ ರಾಜ್ಯದಲ್ಲಿ ಅವತ್ತೆಲ್ಲರೂ BJP ನಾಯಕರುಗಳ ಮೇಲೂ ಕೇಸ್ ಇತ್ತು, ನೋಡ್ತಾ ಇದ್ರಿ. ಅವತ್ತು ಕೇಂದ್ರದಲ್ಲೂ ಆಗಿತ್ತು, ರಾಜ್ಯದಲ್ಲೂ ಇತ್ತು, ಜನತಾದಳದವ್ರ ಮೇಲೂ ಇತ್ತು, ಸಿದ್ದರಾಮಯ್ಯವ್ರ ಮೇಲೂ ಬಂದಾಗ ನಾನೇನು ಹೇಳಿದೆ, ಸಿದ್ದರಾಮಯ್ಯನವ್ರು ಯಾಕೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು? 136 ಜನ ಗೆಲ್ಲಿಸಿ ಬೆಂಬಲದಿಂದ ಮಂತ್ರಿಗಳಾಗಿದ್ದಾರೆ, ಜನ ಗೆಲ್ಲಿಸಿದ್ದಾರೆ. ಅವರು ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ ತೀರ್ಪು ಬರಬೇಕು. ರಾಜೀನಾಮೆ ಕೊಡಬೇಕು ಅಂದರೆ ಸಿದ್ದರಾಮಯ್ಯನವರು ಕೊಡಬೇಕು, ಅಶೋಕ್ ಅವರು ಕೊಡಬೇಕು, ಕುಮಾರಸ್ವಾಮಿಯವರು ಕೊಡಬೇಕು, ಕೊಟ್ಟರೆ ಎಲ್ಲರೂ ಕೊಡಬೇಕು. ತೀರ್ಪು ಬರದೆ ಯಾರೂ ರಾಜೀನಾಮೆ ಕೊಡಲ್ಲ ಅಂತಕ್ಕಂಥದ್ದು ಹೇಳಿದ್ದನ್ನೇ ದೊಡ್ಡ ಇಶ್ಯೂ ಆಗಿ ಸಿದ್ದರಾಮಯ್ಯನವ್ರ ಪರ ಅಂತ ಹೇಳಿದ್ರು. ನಾನು ಸಿದ್ದರಾಮಯ್ಯನವ್ರ ಪರವಾಗಿ ನಿಮ್ಗೆ ಯಾರೇ ಇರಲಿ, ಯಾವುದೇ ಪಕ್ಷದವ್ರು ಇರಲಿ, ಅವ್ರು ಏನು ಕೆಲಸ ಮಾಡ್ತಾರೆ ಅದನ್ನು ಒಳ್ಳೇದನ್ನು ಅಂತ ಹೇಳಿದ್ದೀನಿ ಹೊರತು ನಾನು ತಪ್ಪು ಅಂತ ನಾನು ಯಾರಿದ್ರು ಯಾವ ಪಕ್ಷದಲ್ಲಿದ್ದರೂ ಹೇಳಲ್ಲ. ನಾನು ಯಾವತ್ತೂ ಪಕ್ಷ ವಿರೋಧಿ ಮಾಡಿದ್ದೀನಿ ನಿಮಗೆ ಗೊತ್ತಿದೆ. ಒಂದೇ ಒಂದು ದಿನ ZP ಅಧ್ಯಕ್ಷ ಆಗಿದ್ದೆ, ಮಂತ್ರಿ ಆಗಿದ್ದೆ, TP ಇರಲಿ, ZP ಬಂದವ್ರೆ. ಅವ್ರು ಕಾಂಗ್ರೆಸ್ಗೆ ಹೋದ್ಮೇಲೆ ನಾನು ಜನತಾದಳ ಪಕ್ಷದ ಪರವಾಗಿ ಜಿಲ್ಲೆನಲ್ಲಿ ಅವ್ರು ರಾಜ್ಯ ಮಟ್ಟದಲ್ಲಿ ಮಾಡಿದ್ರೆ ನಾನು ಜಿಲ್ಲೆಯಲ್ಲಿ ಮಾಡ್ಕೊಂಡ್ಬಂದೀನಿ. ಒಟ್ಟೇ ಮಾಡಿದ್ದೀವಿ. ಈ ರೀತಿ ವ್ಯಕ್ತಿತ್ವ ನಂದು ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಲ್ಲಿ ನಾವು ಯಾರು ವಿರೋಧ ಮಾಡೋಕ್ಕೆ ಹೆಂಗಾಯ್ತದೆ, ಯಾಕೆ ವಿರೋಧ ಮಾಡ್ತೀವಿ? ಅವರು MLAಗಳನ್ನೇ ನಿಲ್ಲಿಸಿದ್ರಲ್ಲ. ಸರ್, ಈಗ ಇಷ್ಟೆಲ್ಲ ನೀವು ಪ್ರಾಮಾಣಿಕವಾಗಿದ್ದೀರಿ, ಪಕ್ಷದ ಪರವಾಗಿ ಇದ್ದೀರಿ, ಬೇರೆ ಪಕ್ಷ ಕಡೆ ವಾಲಿಲ್ಲ ಅನ್ನೋದನ್ನ ಹೇಳ್ತೀನಿ. ಆದರೂ JDS ನಲ್ಲಿ ಕೋರ್ ಕಮಿಟಿಯಲ್ಲಿ ನಿಮ್ಮನ್ನು ಕೈ ಬಿಟ್ಟಿದ್ದಾರೆ, ಅಧ್ಯಕ್ಷ ಸ್ಥಾನದಿಂದ ನಿಮ್ಗೆ ತೆಗೆದ್ರು. ನಿಮ್ಮ ಗಮನಕ್ಕೆ ಬಂತೋ ಇಲ್ಲ ನೀವೇ ಹೇಳಬೇಕು. ಈಗ ಕೋರ್ ಕಮಿಟಿನಲ್ಲಿ ನಿಮಗೆ ಗೊತ್ತಿದೆ, ನನಗೆ ಪಾಂಡವಪುರದಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಪುಟ್ಟರಾಜು ಕಾರ್ಯಕ್ರಮ ಮಾಡಿದರು, ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಆಗಿದ್ದರು. ಅಲ್ಲಿ ಕೂತಿದ್ದೋ, ಅಲ್ಲಿ ಬಂದು ಕೂತಾಗ, ಅಣ್ಣ ನೀವು ಕಾವೇರಿ ಮೀಟಿಂಗ್ ಹೋಗ್ಬಿಡಿ, ಕಾವೇರಿ ಮೀಟಿಂಗ್ ವಿಧಾನಸೌಧ ಕರೆದಿದ್ದಾರೆ, ನೀವು ಹೋಗಬೇಕು ಅಂತ ನನಗೆ ಹೇಳಿದ್ರು. ನಾವು ಹೊರಟ ಸಂದರ್ಭದಲ್ಲಿ ನಿಖಿಲ್ ಅವ್ರು ಏನು ಹೇಳ್ತಾರೆ, ಕನ್ಗ್ರ್ಯಾಚುಲೇಷನ್ ಅಣ್ಣ, ನಮ್ಮನ್ನು ನಿಮ್ಮ ಜೊತೆ ತಗೊಂಡು ಹೋಗ್ಬೇಕಣ್ಣ, ನಾಳೆ ನಾಯಕರಣ್ಣ ಅಂತ ಹೇಳಿದ್ರು. ಅಲ್ಲಿರ್ತಕ್ಕಂಥ ರಘು ಸತೀಶ್ ಅಲ್ಲೇ ಇದ್ದಾರೆ PAಗಳು, ಅಣ್ಣ ನಮ್ಮ PAಗಳು ಇಬ್ಬರಿದ್ದಾರೆ, ಅವ್ರನ್ನ ಅಲ್ಲೇ ಮುಂದುವರಿಸ್ಬೇಕಣ್ಣ ಅಂತ ಹೇಳಿದ್ರು.
ನಾನು ಒಂದು ಆಫೀಸು, ಇಬ್ಬರು ಕಂಪ್ಯೂಟ್ರು, ಪಿ ಎಗಳೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೆ. ಕಾವೇರಿ ಮೀಟಿಂಗ್ ಬಂದಾಗ ನಾವು ಈ ಕಡೆ ಕೂತಿದ್ದೆ, ಎಮ್ ಎಲ್ ಎಗಳೆಲ್ಲ ಈ ಕಡೆ, ಮುಖ್ಯಮಂತ್ರಿಗಳು ಸದಾನಂದ ಗೌಡರು, ಡಿ ಕೆ ಶಿವಕುಮಾರ್ ಅವರೆಲ್ಲ ಕೂತಿದ್ದಾಗ ಡಿ ಕೆ ಶಿವಕುಮಾರ್ ಏನಂತಾರೆ, ರೇ ನಾಯಕರು, ನಾವಿನ್ನೂ ನಾಯಕರಾಗಿಲ್ಲಪ್ಪ, ನಾವು ಬರೋಲ್ಲ, ನೀನು JDS ಪಕ್ಷದ ವಿರೋಧ ಪಕ್ಷದ ನಾಯಕರಾಗಿ, ಶಾಸಕಾಂಗ ಪಕ್ಷದ ನಾಯಕರು, ನೀವು ಈ ಕಡೆ ಬಂದು ಕೂತ್ಕೋಬೇಕು ಅಂದರು. ಇಲ್ಲ ಬರೋಲ್ಲ ಅಂತ ಬೇಕಾದ್ ಮಾಡಿದೆ. ನೀವೇ ನಾಯಕರು, ಆಗೋಗಿದೆ ನನಗೆ ಚೆನ್ನಾಗಿ ಗೊತ್ತು, ಬನ್ನಿ ಅಂತ ಆ ಲೈನ್ ಕರೆದು ಕೂರಿಸ್ಕೊಂಬಿಟ್ರು ಕಾವೇರಿ ನೀರಾವರಿ ಸಭೆಯಲ್ಲಿ. ಬೆಳಿಗ್ಗೆ ರೆಡಿಯಾಗಿ ನಾನು ಬಂದೆ ವಿಧಾನಸಭೆಗೆ ಹೋಗಲಿಕ್ಕೆ. ಸ್ಪೀಕರ್ ಚೇಂಬರ್ಗೆ ಹೋದೆ. ಹಿಂಗೆ ಸುರೇಶ್ ಬಾಬು ಅವ್ರದ್ದು ಮುಖ್ಯಮಂತ್ರಿಗಳು ಅಲ್ಲ, ಇವರು ರಾಜ್ಯಾಧ್ಯಕ್ಷರು ಸುರೇಶ್ ಬಾಬು ನಾಯಕರು ಅಂತ ಬರೆದು ಕಳಿಸಿದ್ದಾರೆ ಅಂತ ಹೇಳಿದ್ರು. ಆವಾಗ ನನಗೆ ದೊಡ್ಡ ಶಾಕ್ ಆಯಿತು, ಮನಸ್ಸಿಗೆ ತುಂಬ ನೋವಾಯಿತು. ನಾವು ಹೋದೆ, ಬರಲಿಲ್ಲ. ಯಾರೂ ಕೂಡ ಹಿಂಗಾಗಿದೆ, ಹಿಂಗೆ ಮಾಡ್ತಾಯಿದ್ದೀವಿ ಅಂತಲಾರು ಹೇಳ್ಬೋದಿತ್ತು, ಆದಮೇಲಾದ್ರೂ ಹೇಳ್ಬೋದಿತ್ತು. ಅವ್ರು ಆವತ್ತಿಂದ ಇವತ್ತಿನವರೆಗೂ ಕೂಡ ಆ ವಿಚಾರ ಪ್ರಸ್ತಾಪನೂ ಮಾಡಿಲ್ಲ, ನನಗೆ ಮಾತೂ ಆಡಿಸಿಲ್ಲ. ಆದ್ದರಿಂದ ನಾನು ಹೆಂಗೆ ಪಕ್ಷದಲ್ಲಿ ಗೆದ್ದು ಬಂದಿದ್ದೀನೋ ಅದೇ ರೀತಿ ಗಟ್ಟಿಯಾಗಿದ್ದೀನಿ. ನನಗೆ ಈ ರಾಜಕೀಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ನೋಡಿ, ಇವ್ರಿಗೂ ಇಷ್ಟೋ ವರ್ಷ, ಇವ್ರಿಗೂ ಇಷ್ಟೋ ವರ್ಷ, ನನಗೆ 76 ಈಗ. ನನಗೆ ಹೋಗಿ ಗಳು ಚಾಡಿ ಹೇಳೋದು, ಇವತ್ತಿನ ರಾಜಕಾರಣಿಗಳಿಗೆ, ನಾಯಕರುಗಳಿಗೆ ಇವರು ಅವರು ಅಂತಿಲ್ಲ. ಈ ಬೆಳವಣಿಗೆ ಹೆಂಗಾಗಿದೆ ಅಂದರೆ ಅವ್ರು ಕೆಲಸ ಮಾಡೋದು ಬೇಕಿಲ್ಲ, ಇವ್ರು ಸುತ್ತ ಗಿರ್ಕಿ ಹೊಡಬೇಕು. ಕ್ಷೇತ್ರದಲ್ಲಿ ಪಕ್ಷ ಕಟ್ಟೋ ಅಗತ್ಯ ಇಲ್ಲ, ಇವ್ರು ಸುತ್ತ ಅಣ್ಣ ಹೊಗಳಬೇಕು, ಇಲ್ಲದೆ ಇನ್ನೊಬ್ಬರ ಮೇಲೆ ಚಾಡಿ ಹೇಳಬೇಕು. ಇವ್ರುಗಳಿಗೆ ಅಗ್ರಸ್ಥಾನ ಆಗ್ಬಿಟ್ಟಿದೆ. ನ್ಯಾಯವಾಗಿ ಸತ್ಯವಾಗಿ ಕ್ಷೇತ್ರದಲ್ಲಿ ದುಡಿದು ಕಟ್ತಕ್ಕಂಥವ್ರು ವರ್ಷಕ್ಕೊಮ್ಮೆ ನಾಯಕರು ನೋಡೋಕ್ಕೆ ಹೋಗಲ್ಲ. ಜೀವನದಿಂದ ಯಾವತ್ತೂ ನಾನು ಚುನಾವಣೆ ಮಾಡಿದ್ರೆ ಇನ್ನು 5 ವರ್ಷ ಅವ್ರದ್ದು ಹೋಯ್ತಿರಲಿಲ್ಲ. ನಾನು ಬೆಳೆದು ಬಂದಿರೋದು ಹಂಗೆ. ಬೆಳಿಗ್ಗೆ ಎದ್ದು ಕೆಲಸ ಮಾಡೋದು ಬಿಟ್ಟು, ಬಡ ಜನರು ಕೆಲಸ ಮಾಡಿಬಿಟ್ಟು ಬೆಳಿಗ್ಗೆ ಹೋಗಿ ಸುತ್ತು ಅವನ ಮೇಲೆ ಹೇಳು. ಯಾಕೆಂದರೆ ಅಲ್ಲಿ ಬೇರೆ ಇಲ್ಲ, ಅವ್ರಿಗೆ ನೆಲದಲ್ಲಿ ಗಟ್ಟಿನೂ ಇಲ್ಲ, ಸುತ್ತ ಇರೋದೇ ಅವರು ನಾಯಕರುಗಳಿಗೆ. ನಾನು ಬರೀ JDS ಬಗ್ಗೆ ಹೇಳ್ತಾ ಇಲ್ಲ, ನೀನು ಎಲ್ಲ ಪಕ್ಷ ಹಿಂಗೆ ಇದ್ದಾವೆ ಕರ್ನಾಟಕದಲ್ಲಿ. ಹಿಂದಿನವ್ರು ಹಂಗಿರಲಿಲ್ಲ. ಹಿಂದಿನ ರಾಜಕಾರಣನೇ ಬೇರೆ, ಇವತ್ತಿನ ರಾಜಕಾರಣ ಬೇರೆ. ಇವತ್ತು ನಮ್ಮ ಕೈಲಿ ಅದು ಮಾಡೋಕ್ಕಾಗಲ್ಲ. ಅದಕ್ಕೆ ಶಿವ ಅಂತ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ದೊಡ್ಡ ಕ್ಷೇತ್ರ, ಅವ್ರು ಸೇವೆ ಮಾಡ್ಕೊಂಡು, ಚಾಮುಂಡೇಶ್ವರಿ ಸೇವೆ ಮಾಡ್ಕೊಂಡು ಮಾಡುವಪ್ಪ, ಕೊಟ್ಟಷ್ಟು ದಿವಸ ಕೊಟ್ಟವ್ರೆ. ಇನ್ನು 2.5 ವರ್ಷ ಅಧಿಕಾರ ಆದೆ, ಅವರ ಋಣ ತೀರಿಸ್ತಕ್ಕಂಥ ಸೇವೆ ಮಾಡೋಣ. ಇನ್ನೇನು ಮಾಡೋದು, ಸುತ್ತ ಬಡಾವಣೆಗಳು 500 ಕೋಟಿ ಬೇಕು, 1000 ಕೋಟಿ ಬೇಕು, ಕೊಡ್ತಾ ಇಲ್ಲ. ಮೀಟಿಂಗ್ ಹೋಗ್ತೀನಿ, ಕೂತ್ಕೋತೀನಿ, ಅಲ್ಲೆಲ್ಲ ಮೀಟಿಂಗಲ್ಲೂ ಒತ್ತಾಯ ಮಾಡ್ತೀನಿ. ಅವ್ರಿಗೆ ಕೊಟ್ಟಿದ್ದಾರೆ, ಕೇಳಿ ನನಗೆ, ನೀವೇ ತೆಗೆದು ನೋಡಿ. ನನಗೆ ಆ 25 ಕೋಟಿನೂ ಇನ್ನೂ ಕೊಟ್ಟಿಲ್ಲ. ಈಗ ಕುಮಾರಸ್ವಾಮಿ ಸುತ್ತ ಗಿರ್ಕಿ ಹೊಡೆಯೋರು ತಮಗೆ JDLP ಸ್ಥಾನ ತಪ್ಪಿಸಿದ್ರು ಅಂತಾರ? ಅದು ಸುಳ್ಳು. ನಾನು ಕುಮಾರಸ್ವಾಮಿ ಸುತ್ತ ತಿರುಗೋರು ಅವರಿಗೆ, ಸಿದ್ದರಾಮಯ್ಯ ಸುತ್ತ ತಿರುಗೋರು ಅವರಿಗೆ, ವಿಜೇಂದ್ರ ಅವ್ರ ಸುತ್ತ ತಿರುಗೋರು ಅವರಿಗೆ. ಈಗ ಗಾಯ ಆಗಿ ಮರ್ತೋಗ್ಬಿಟ್ಟಾರೆ ಜಿಡ್ಡಿಗೆ ದೇವೇಗೌಡರು. ತಿರ್ಗಾ ಕೆತ್ಕಿ ಹಾಕಪ್ಪ ಎಲ್ಲ ಆಗಿ ಮರ್ತೋಗ್ಬಿಟ್ಟಾರೆ. ಈಗ ತಿರ್ಗಾ ಕೆತ್ಕಿ ನನಗೆ ಕೋರ್ ಕಮಿಟಿ ಮಾಡುವಾಗಲೂ ಆವತ್ತು ಇಬ್ರಾಹಿಂ ಅವರಿದ್ದರು, ಅವ್ರ ಅಧ್ಯಕ್ಷರು ಮಾಡಿ, ಅವ್ರ ಅಧ್ಯಕ್ಷ ಆದೇಶ ಪತ್ರ ಕೊಟ್ಟಿರೋದು ಇಬ್ರಾಹಿಂ ಅವರು. ದೇವೇಗೌಡರು, ಕುಮಾರಸ್ವಾಮಿ ಅವರು ಕೂತೆ ಅವತ್ತು ನನಗೆ ಮಾಡಿದ್ರು. ಮಾಡಿದ್ಮೇಲೆ ನಿಮ್ಗೆ ಗೊತ್ತು, ರಾಜ್ಯ ಸುತ್ತದೆ. ನಾನು ಸಿದ್ದರಾಮಯ್ಯನವ್ರಿಗೆ, ಸರ್ಕಾರಕ್ಕೆ ಟೀಕೆ ಮಾಡ್ಕೊಂಡು ತಿರುಗಿದ್ದು ನಾನು ಸಾಕಷ್ಟು ಟೀಕೆ ಮಾಡಿದೆ, ನಿಮ್ಗೆ ಗೊತ್ತೇ ಚೆನ್ನಾಗಿ, ಯಾವ ಜಿಲ್ಲೆಗೆ ಹೋದ್ರೂ. ಅದು ಆದಮೇಲೆ ಇವಾಗ ಹಿಂಗಿದೆ, ನೀವು ಬರ್ತೀರಾ ಇಲ್ವಾ, ಬದಲಾವಣೆ ಮಾಡುವ, ಯಾವುದನ್ನು ಕೇಳಿಲ್ಲ, ಯಾರೂ ಕೇಳಿಲ್ಲ. ಅದೇ ಹೇಳಿದ್ಮೇಲೆ ಅವತ್ತಿನ ಹೋಗಿಲ್ಲ ಅಂತ. ನನಗೆ ಯಾವತ್ತು ಯಾವುದೇ ಸಭೆಗಳನ್ನು ಮಾಡಿಲ್ಲ ಅನ್ನೋದು ಒಂದು. ಈಗ ಇನ್ನೊಂದು ಪ್ರಶ್ನೆ, ಬೆಳ್ಳಿ ಹಬ್ಬ ಕಾರ್ಯಕ್ರಮ ಬೆಳ್ಳಿ ಹಬ್ಬ ಕಾರ್ಯಕ್ರಮ 22ಕ್ಕೆ ಆಹ್ವಾನ ಇದೆಯಾ ಸರ್ ಅಂತ? ನಾನು ನಿಮ್ಗೆ ಹೇಳ್ತೀನಿ ಕೇಳಪ್ಪ. ನಾನು ಕೋರ್ ಕಮಿಟಿ ಅಧ್ಯಕ್ಷ ಆಗಿ ಎಷ್ಟು ಸಭೆ ಮಾಡಿದ್ದೀನಿ ತೆಗೆದು ನೋಡಿ. ಆಮೇಲೆ ಧಾರವಾಡ, ಬೆಳಗಾಮು, ಗುಲ್ಬರ್ಗ, ಯಾವ ಜಿಲ್ಲೆ ಬಿಡದೆ ಅರ್ಧ ರಾಜ್ಯ ಸುತ್ತಿದ್ದೀನಿ ಇದ್ದದ್ದು 3 ತಿಂಗಳಲ್ಲಿ. ಅದರಿಂದ ಈಚೆಗೆ ಯಾರು ಹೋಗವ್ರೆ? ನಾನು ಕೋರ್ ಕಮಿಟಿ ಅಧ್ಯಕ್ಷ ಆದಾಗ ಎಷ್ಟು ಸಭೆ ಮಾಡಿದ್ದೀನಿ, ಜಿಲ್ಲೆಗಳಲ್ಲಿ ಸಭೆಗಳು ಮಾಡಿದ್ದೀವಿ ಒಟ್ಟಿಗೆ ನಾವೆಲ್ಲರೂ ಕೂಡ ಹೋಗಿ. ಅದೆಲ್ಲ ಜನರು ಕೂಡ ಗೊತ್ತು.
ನಾನು ಕೊಟ್ಟಿರ್ತಕ್ಕಂಥದ್ದನ್ನು ಸರ್ಕಾರವೇ ಇಲ್ಲದೇ ಇದ್ದಾಗ ಮೈಸೂರು ಜಿಲ್ಲಾಧ್ಯಕ್ಷನ ಕೊಟ್ಟಿದ್ರು, ಯಾರು ಒಪ್ಕೊಂಡಿರಲಿಲ್ಲ. ಅವತ್ತು ಪಕ್ಷ ಕಟ್ತೆ. ನಾನು BJP ಯಡಿಯೂರಪ್ಪನ ಕೊಡಲಿಲ್ಲ ಅಂತ ಹೋದಾಗ ಇವ್ರು ಗೆದ್ದದ್ದು ಒಂದೇ, ಅಣ್ಣ ನೀವು ಇದ್ದಿದ್ರೆ 5 ಗೆಲ್ತಿದ್ದ ಬನ್ನಿ ಅಂತ ಕರೆದವರು ಅವರೇ. ಆಯಿತಾ? ಅವತ್ತು ಹೋಗಿದ್ದು ಬಿಟ್ಟರೆ ಹಿಂದೆ 82 ಗಂಟಲು ನಾವು ಕಾಂಗ್ರೆಸ್ಸಲ್ಲೇ ಇದ್ದದ್ದು. ಫಸ್ಟು 71 ಸಂಸ್ಥಾ ಕಾಂಗ್ರೆಸ್ಸು, 78 ರೆಡ್ಡಿ ಕಾಂಗ್ರೆಸ್ಸು, ಮತ್ತು 80ಕ್ಕೆ ನಾವೆಲ್ಲ ಕಾಂಗ್ರೆಸ್ಸು, 82ಕ್ಕೆ ಬಂದದ್ದು. ಅವತ್ತಿಂದ ಇವತ್ತು ಗಂಟ ಗಟ್ಟಿಯಾಗಿ ಪಕ್ಷ ಸಿದ್ದರಾಮಯ್ಯನವ್ರ ಜೊತೆ 25 ವರ್ಷ ಸಿದ್ದರಾಮಯ್ಯರು ಹೋದ್ಮೇಲೆ ಅವ್ರ ವಿರುದ್ಧ ಎಲ್ಲರ ಜೊತೆ ಎಲ್ಲ ಹೊಂಟೋದ್ರು. ಒಬ್ಬ ಇಲ್ಲ, ಏಕಾಂಗಿ ಒಬ್ಬನೇ ಉಳಿದದ್ದು. ಎಲ್ಲ MLAಗಳು ಹೊಟ್ಟೋದ್ರು. ಉಳ್ಕೊಂಡು ಕಟ್ಟಿದ್ದು ನಾನೇ. ಆಮೇಲೆ ದೇವೇಗೌಡರ ಜೊತೆ ಕುಮಾರಸ್ವಾಮಿಯವ್ರ ಜೊತೆ ಜನತಾದಳವನ್ನು ಭದ್ರವಾಗಿ ಕಟ್ಟಿದ್ದೀನಿ. ಅದರಿಂದಲೇ ಜನಕ್ಕೆ ನಂಬಿಕೆ ಉಳಿದಿದೆ. ಇವತ್ತು ಜನತಾದಳದಲ್ಲಿ ಇದ್ದೀನಿ, ಗಟ್ಟಿಯಾಗಿ ಜನತಾದಳದಲ್ಲಿ ಇರ್ತೀನಿ. ನೋಡೋಣ ಮುಂದೆ. ಸರ್, ಈಗ ಸರ್ ಈ ಸಹಕಾರ ಸಪ್ತಾಹದ ಮಾತೇನು ಯಾವುದೋ ನೀವು ಹಳೆಕಾಲಿ ರಾಜಣ್ಣ ಅವ್ರದ್ದು ನಿಮ್ದು ಸದ್ಯದ ಮಟ್ಟಿಗೆ ಒಂದೇ ಪರಿಸ್ಥಿತಿ. ಅವ್ರು ತುಮಕೂರಲ್ಲಿ ವೈಟ್ ವಾಶ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೀವು ಮೈಸೂರಲ್ಲಿ ಏನಾದ್ರು ವೈಟ್ ವಾಶ್ ಮಾಡ್ತೀರಾ ಅಂತ? ಅದನ್ನು ನಾನು ನೋಡಿಲ್ಲ. ನಾನು ವೈಟ್ ವಾಶ್ ಮಾಡಿಸೋ ಯಾವತ್ತೂ ಆ ಕೆಲಸ ಮಾಡಲ್ಲ. ನಾನು ಜನತಾದಳದಲ್ಲಿ ಇದ್ದೀನಿ, ಜನತಾದಳ ಗಟ್ಟಿಯಾಗಿ ಕಟ್ತೀನಿ. ನೋಡೋಣ ಮುಂದೆ. ಗೌಡ್ರೆ, ಮುಂದಿನ ಚುನಾವಣೆ JDS 27 ಕಟ್ತೀನಿ ನಾನೇ ಅಂತ ಹೇಳ್ತಾ ಇದ್ದೀನಿ. ಜನತಾದಳ ನಾನೇ ಕಟ್ತೀನಿ ಗಟ್ಟಿ. ಅದು 2028ಕ್ಕೆ ಬಿಡಿಯಪ್ಪ ಅದು. ಪಕ್ಷದ ನಾಯಕರು ನಮ್ಮ ಪಾರ್ಟಿ ಹೆಂಗೆ 2028ಕ್ಕೆ ಈಗ ಯಾಕೆ ಯೋಚನೆ ಮಾಡ್ತಿರೋದು? ಯರಿಸ್ವಾಮಿ ಏನು ಹೇಳ್ತಾರೆ? ನಿಮ್ಮ ಪಾರ್ಟಿ ಆಫೀಸಿಗೆ ಹೋಗಿ ವರ್ಷಗಟ್ಟಲಾಗಿದೆ ಅಂತ ಹೇಳ್ತಾರೆ ನಿಮ್ಮ ಪಕ್ಷದ ನಾಯಕರು. ನೋಡ್ರಿ, MLA ಈಗ ಜಲದಿಂದ MLA ಕೆಲಸ ಅಷ್ಟೇ. ಈಗ ಪಕ್ಷದ ಪದಾಧಿಕಾರಿ ಯಾವುದೂ ಇಲ್ಲ, ತೆಗೆದಿದ್ದಾರೆ. ಈ ಮೊನ್ನೆ ಹಿಂಗೆ ಹೋಗೋ ಅಗತ್ಯ ಇಲ್ಲ. ಗೌಡ್ರೆ, ಈಗ ತೆಗೆದು ವಿರೋಧ ಪಕ್ಷದ ನಾಯಕನ ಅವತ್ತು ಮಾಡೋ ದಿವಸದಿಂದ ಹೋಗಿಲ್ಲ ನೋವಾಗಿ ಅಂತ ಹೇಳಿದ್ನಲ್ಲ, ಒಂದ್ ನಿಮಿಷ ಅವತ್ತಿಂದ ಹೋಗಿಲ್ಲ. ಸರಿ ಗೌಡ್ರೆ, ನಿಮ್ಗೆ ಅಲ್ಲಿ ಕೌನ್ಸಿಲ್ ಅಲ್ಲಿ ಭೋಜೇಗೌಡರು ಮಾಡಬೇಕು, ಇಲ್ಲಿ ಸುರೇಶ್ ಬಾಬು ಮಾಡ್ಬೇಕಂತ ಒಂದೇ ಉದ್ದೇಶಕ್ಕೆ ನೀವು ಅವ್ರು ಹೇಳೋದೇನಂದ್ರೆ ರಾಜ್ಯಾಧ್ಯಕ್ಷರು ಒಂದೇ ಕಮ್ಯುನಿಟಿಯವರು ಅಸೆಂಬ್ಲಿ ಅಂದ್ರೆ ಪಕ್ಷದ ಸದನ ನಾಯಕರಾಗ್ತಕ್ಕಂಥ ಬೇಡ ಎಂಬ ಕಾರಣಕ್ಕಂತ ಅವ್ರು ಹೇಳಿದ್ರು. ಯಾರು? ನೋಡ್ರಿ, ನಾನೇನೋ ಬೇಡ ಅಂತ ಹೇಳ್ತಿಲ್ಲ. ನನಗೆ ಮಾಡ್ತೀವಿ ಅಂತ ಹೇಳಿದ್ರಿ, ಕೈ ಕುಲ್ಕೋದ್ರಿ ಎಲ್ಲ ಬೆಳಿಗ್ಗೆಗಿಲ್ಲ. ಆಯಿತಾ? ಆಪೋಸಿಷನ್ ಲೀಡ್ರೇ ಬೇರೆ ಎಲ್ಲ ಜಾತಿಲಿ. ಅರ್ಥ ಆಯ್ತಾ? ಮರ್ತು ಬಿಟ್ಟಾರೆ.